ಇಂದು ಚಾಮರಾಜಪೇಟೆ 2ನೇ ಮುಖ್ಯ ರಸ್ತೆ 6ನೇ ಕ್ರಾಸು ಈ ಅಯ್ಯಪ್ಪ ಸ್ವಾಮಿ ದೇವಾಲಯದ ಈ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಸಾಗಿದೆ. ಇವತ್ತು ಕುಂಭಾಭಿಷೇಕ ಸಹಸ್ರಾರು ಮಂದಿಯಲ್ಲಿ ಇಂದು ಭಕ್ತರು ಬಂದು ಈ ಕುಂಭಾಭಿಷೇಕದ ಸಮಾರಂಭದಲ್ಲಿ ಭಾಗವಹಿಸಿ ಪುನೀತರಾಗಿದ್ದಾರೆ. ಮತ್ತು ಈ ಚಾಮರಾಜಪೇಟೆ ಅಯ್ಯಪ್ಪ ಸ್ವಾಮಿ ಇತಿಹಾಸ ಇರತಕ್ಕಂಥ ಒಂದು ದೇವಸ್ಥಾನ ಇದು 50 ವರ್ಷಗಳಿಂದ ನಾವು ಇದನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಉದ್ಧಾರ ಬಯಬೇಕು ಅಂತೇಳಿ ಹೊಸ ಕಟ್ಟಡವನ್ನು ಮಾಡಿ ಹೊಸದಾಗಿ ದೇವಸ್ಥಾನ ನಿರ್ಮಾಣ ಮಾಡಿ ಈ ಅಯ್ಯಪ್ಪ ಸ್ವಾಮಿ ದೇವಾಲಯ ವಿಜೃಂಭಣೆ ನಡೀತಾ ಇದೆ. ಹಾಗೆ 3 ದಿನಗಳ ಕಾಲ 18, 19 ಮತ್ತು 20ನೇ ತಾರೀಕು ಇವತ್ತು ಆಗಿದೆ. ಇದರಲ್ಲಿ ಸುಮಾರು ಜಗದ್ಗುರುಗಳು, ಸ್ವಾಮೀಜಿಗಳು ಮತ್ತು ನಮ್ಮ ರಾಜ್ಯದ ರಾಜಕೀಯ ಮುಖಂಡರುಗಳು ಎಲ್ಲರೂ ಬಂದು ಈ ದರ್ಶನವನ್ನು ಪಡೆದು ಹೋಗಿದ್ದಾರೆ. ಮತ್ತು ನಮ್ಮ ಅಯ್ಯಪ್ಪ ಸ್ವಾಮಿಯ ಒಂದು ವಿಶೇಷವೇನೆಂದರೆ ಇಲ್ಲಿ ಬಂದವರಿಗೆ ಯಾರಿಗೂ ಅವರು ಬರೀ ಕೈಯಲ್ಲಿ ಕಳಿಸಿಕೊಟ್ಟು ಅದು ನಾವಂತೂ ನೋಡಿಲ್ಲ. ಲಕ್ಷಾಂತರ ಜನ 50 ವರ್ಷಗಳಿಂದ ಲಕ್ಷಾಂತರ ಜನ ಇಲ್ಲಿ ಇರುಮುಡಿಯನ್ನು ಕಟ್ಟು ಯಾತ್ರೆ ಮಾಡಿದ್ದಾರೆ. ಸುಮಾರು ಜನ ಇಲ್ಲಿಂದ ಬಂದವರು ತುಂಬ ಉನ್ನತ ಹುದ್ದೆಗಳನ್ನು ಪಡೆದಿದ್ದಾರೆ, ದೇಶ ವಿದೇಶಗಳಲ್ಲಿ ನೆಲೆಸಿದ್ದಾರೆ. ಪದ ಕೊಡುವಂತಹ ಯಾವುದಾದರೂ ಅಯ್ಯಪ್ಪ ಸ್ವಾಮಿ ದೇವಸ್ಥಾನವಿದ್ದರೆ ಅದು ಚಾಮರಾಜಪೇಟೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ನೆನೆದವರು ಯಾರು ನೆನೆದುಕೊಂಡು ಬರ್ತಾರೆ, ಯಾರು ಶ್ರದ್ಧೆಯಿಂದ ಬರ್ತಾರೆ, ಯಾರು ಭಕ್ತಿಯಿಂದ ಬರ್ತಾರೆ, ಅವರಿಗೆ ಕೇಳಿದ ವರಗಳನ್ನು ದಯಪಾಲಿಸುವಂತಹ ದಯಾಮಯಿ ಯಾರಾದರೂ ಇದ್ದಾರೆ ಎಂದರೆ ಅದು ನಮ್ಮ ಚಾಮರಾಜಪೇಟೆ ಅಯ್ಯಪ್ಪ ಸ್ವಾಮಿ ದೇವಾಲಯ. ನಮ್ಮ ಅಯ್ಯಪ್ಪ ಇಲ್ಲಿ ಈಗ ನೂತನವಾಗಿ ಕನ್ನಿಮೂಲ ಗಣಪತಿ ಮತ್ತು ಸುಬ್ರಹ್ಮಣ್ಯೇಶ್ವರ ಹಾಗೆ ಭಗವತಿ ರಾಜರಾಜೇಶ್ವರಿಯ ಮಂದಿರವೂ ಕೂಡ ಹೊಸದಾಗಿ ಹೊಸ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿ ಕುಂಭಾಭಿಷೇಕ ನಡೆದಿದೆ. ಮತ್ತು ಇಲ್ಲಿ ನಾವು 3 ದಿನಗಳಿಂದ ಪಡಿಪೂಜೆಯನ್ನು ಮಾಡ್ತಾ ಇದ್ದೇವೆ. ಆ ಪಡಿಪೂಜೆ ಇದು ಕೃತಕ ಶಬರಿಮಲೆಯನ್ನು ಇಲ್ಲಿ ನಾವು ಮಾಡಿ ಕೃತಕ ಒಂದು 18 ಬೆಟ್ಟಗಳನ್ನು ಮಾಡಿ ಸಾಕ್ಷಾತ್ ಶಬರಿಮಲೆಯೇ ಇಲ್ಲಿ ಇರುವಂತೆ ನಿರ್ಮಾಣ ಮಾಡಿ ಸಾವಿರಾರು ಭಕ್ತರು ಕಣ್ತುಂಬಿ ನಾವು ಶಬರಿಮಲೆಗಿಂತ ಇಲ್ಲೇ ನಾವು ಆ ಅಯ್ಯಪ್ಪನ ದರ್ಶನವನ್ನು ಪಡೆದು ಪುನೀತರಾಗಿದ್ದೇವೆ ಅಂತೇಳಿ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ. ಯಾರೂ ಶಬರಿಮಲೆಗೆ ಹೋಗೋಕ್ಕಾಗೋದಿಲ್ಲ, ಯಾರು ಶಬರಿಮಲೆಗೂ ವ್ರತವನ್ನು ಆಚರಣೆ ಮಾಡಿ ಶಬರಿಮಲೆಗೆ ಹೋಗುವಂಥ ಒಂದು ವಿಚಾರ ಆಯಿತು. ಯಾಕೆಂದರೆ ನಾವು ಯಾವುದಾದರೂ ವಿಶ್ವದಲ್ಲಿ ವ್ರತವನ್ನು ಆಚರಣೆ ಮಾಡಿ 18 ಮೆಟ್ಟಲು ಇರುವಂತಹ ಮಂದಿರ ಯಾವುದಾದ್ರೂ ಇದೆ ಅದು ಶಬರಿಮಲೆ ಮಾತ್ರ. ಹಾಗೆ ಯಾರು ಶಬರಿಮಲೆಗೆ ಹೋಗೋಕ್ಕಾಗೋದಿಲ್ಲ, ಅವರು ಪ್ರಾರ್ಥನೆ ಮಾಡ್ಕೊಂಡಿರ್ತಾರೆ. ಅವರಿಗೆ ಒಂದು ಇಲ್ಲಿ ಸ್ಥಳೀಯವಾಗಿ ಒಂದು ಅಯ್ಯಪ್ಪ ಸ್ವಾಮಿ ಮಂದಿರಗಳು ಬೇಕಾಗ್ತದೆ. ಆ ಮಂದಿರಗಳಲ್ಲಿ ಈ ಶಕ್ತಿ ಮಂದಿರವಾಗಿ ಅಯ್ಯಪ್ಪನು ಶೀಘ್ರ ಫಲವನ್ನು ಕೊಡುವಂಥ, ಅಭಯವನ್ನು ಕೊಡುವಂಥ ಅನ್ನದಾನ ಪೂರ್ವವಾಗಿ ನಡೆಸಿರ್ತಕ್ಕಂಥ ಈ ಚಾಮರಾಜಪೇಟೆ ಅಯ್ಯಪ್ಪ ಸ್ವಾಮಿ. ಮತ್ತು ಮಹಿಳೆಯರು ಶಬರಿಮಲೆಗೆ ಹೋಗೋಕ್ಕಾಗೋದಿಲ್ಲ, ನಮ್ಮಲ್ಲಿ ಇಲ್ಲಿ ಬರ್ಬೋದು, ಮಹಿಳೆಯರು ಬರ್ಬೋದು, ಇಲ್ಲಿ ಸೇವೆ ಮಾಡ್ಬೋದು, ಇಲ್ಲಿ ಎಲ್ಲ ಸೇವಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಬೋದು. ಅದರಿಂದ ಈ ನಮ್ಮ ಚಾಮರಾಜಪೇಟೆ ಅಯ್ಯಪ್ಪ ಸ್ವಾಮಿ ದೇವಾಲಯ ಒಂದು ವಿಶೇಷ. ಮಾಡಿದ್ರಲ್ಲ 18 ಮೆಟ್ಲು ಅಲ್ಲಿ ಹತ್ತಕ್ಕಾಲ ಅಂತೇಳಿ ಇಲ್ಲಿ 18 ಹತ್ತೋದಕ್ಕೆ ಅದು ಜಯರಾಮ್ ಸ್ವಾಮಿ ಅವರು ಅದಕ್ಕೆ ಒಂದು ರೂಪವನ್ನು ಕೊಟ್ಟು ಮಾಡಿದ್ದಾರೆ. ಆಮೇಲೆ ಇದು 50 ವರ್ಷ ಇತಿಹಾಸ ಇರುವಂಥ ದೇವಸ್ಥಾನ. ಮೊದಲು ಹೆಂಗೆ ಅಂತಂದ್ರೆ ಮಾಮೂಲಿ ಸಣ್ಣದಾಗಿತ್ತು. ನಮ್ಮ ಜಯರಾಮ್ ಸ್ವಾಮಿಗಳು ಇದೊಂದು ಜವಾಬ್ದಾರಿ ತಗೊಂಡು ಇವತ್ತು ಈ ಮಟ್ಟಕ್ಕೆ ಬೆಳೆಯೋದ ಕಾರಣ ನಮ್ಮ ಗುರುಗಳಂತ ಜಯರಾಮ್ ಸ್ವಾಮಿ ಒಂದು ಮಾತು ಹೇಳಿದ್ರು, ಇಲ್ಲಿ ಯಾರೇ ಬಂದರೂ ಹೊರ ಕೊಡ್ತೇನೆ ಅಂತ. ಅದು ನಾನೇ ಬೆಳೆದಿ ಅಂದರೆ ಅಯ್ಯಪ್ಪನ ಆಶೀರ್ವಾದ, ನಮ್ಮ ಗುರುಗಳಂತ ಜಯರಾಮ್ ಅವರ ಆಶೀರ್ವಾದ ಅಂತ. 25,000 ಜನ ಇಲ್ಲಿ ಅನ್ನದಾನ ಇರ್ತದೆ. ಇಡೀ ಬೆಂಗಳೂರಲ್ಲಿ ಸಾಮಾನ್ಯ ನಾವು ನೋಡೋಕ್ಕೆ ಇರಲಿಲ್ಲ, ಇಲ್ಲಿ 25,000 ಜನ ಅನ್ನದಾನವನ್ನು ಇರ್ತದೆ. ಅದು ವಿಶೇಷವಾಗಿ ಕಾರ್ಯಕ್ರಮ.